ವೆಲ್ಕಮ್ ಟು ಧಾತ್ರಿ ಕಾಮರ್ಸ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ಪ್ರೋಸೆಸ್ ಕಾಸ್ಟಿಂಗ್ ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು BCom ಮತ್ತು BBA ಸ್ಟೂಡೆಂಟ್ಸಿಗೆ. ಒಂದು ಪ್ರಾಬ್ಲಮ್ ತಗೊಂಡಿದ್ದೀನಿ. ಪ್ರಾಡಕ್ಟ್ ಎ ರಿಕ್ವೈರ್ಸ್ 3 distinct processes and after the third process, the product is transferred to finished stock. Prepare various process accounts from the following information ಅಂತ ಕೇಳಿದ್ದಾರೆ. ಒಂದು ಪ್ರಾಡಕ್ಟು 3 distinct process, 3 ವಿಭಿನ್ನವಾದ ಪ್ರಾಸೆಸ್ಗಳಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಥರ್ಡ್ ಪ್ರೋಸೆಸ್ ಆಗಿದ ತಕ್ಷಣನೇ ಅದು ಫಿನಿಶ್ಡ್ ಸ್ಟಾಕ್ ಆಗುತ್ತೆ ಅಥವಾ ಪ್ರಾಡಕ್ಟ್ ಈಸ್ ರೆಡಿ ಟು ಗೋ ಟು ಮಾರ್ಕೆಟ್ ಅಂತ ಆಗುತ್ತೆ. ಅದನ್ನ ನಾವು 3 ಡಿಫ್ರೆಂಟ್ ಪ್ರಾಸೆಸಸ್ಗೆ ಅಕೌಂಟ್ನ ಪ್ರಿಪೇರ್ ಮಾಡೋದಕ್ಕೆ ಈ ಕ್ವೆಶನ್ ಅಲ್ಲಿ ಕೇಳಿದ್ದಾರೆ. ಇಲ್ಲಿ ಕ್ವೆಶನ್ ಅಲ್ಲಿ ಕೊಟ್ಟಿರೋದು ಪರ್ಟಿಕ್ಯುಲರ್ಸ್ ಟೋಟಲ್ ಅಮೌಂಟ್ ಕೊಟ್ಟಿದ್ದಾರೆ, ಮತ್ತೆ ಪ್ರಾಸೆಸ್ 1, ಪ್ರಾಸೆಸ್ 2 ಮತ್ತೆ ಪ್ರಾಸೆಸ್ 3ಗೆ ಏನೇನು ಎಕ್ಸ್ಪೆನ್ಸಸ್ ಅಥವಾ ಕಾಸ್ಟ್ ಇನ್ಕರ್ ಆಗಿದೆ ಅಂತ ಕೇಳಿದ್ದಾರೆ. ಡೈರೆಕ್ಟ್ ಮೆಟೀರಿಯಲ್ಸು ಪ್ರಾಸೆಸ್ 1, ಪ್ರಾಸೆಸ್ 2, ಪ್ರಾಸೆಸ್ 3ಗೂ ಕೊಟ್ಟಿದ್ದಾರೆ. ಡೈರೆಕ್ಟ್ ಲೇಬರ್ ಅಂದ್ರೆ ವೇಜಸ್ ಅಂತೀವಿ, ವೇಜಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಏನೇನು ಎಕ್ಸ್ಪೆನ್ಸಸ್ ಇನ್ಕರ್ ಆಗಿದೆ ಪ್ರಾಸೆಸ್ 1 ಅಲ್ಲಿ, ಪ್ರಾಸೆಸ್ 2 ಅಲ್ಲಿ ಮತ್ತೆ ಪ್ರಾಸೆಸ್ 3 ಅಲ್ಲಿ. ಮತ್ತೆ ಪ್ರೊಡಕ್ಷನ್ ಓವರ್ ಹೆಡ್ಸ್ನ ಟೋಟಲ್ ಅಮೌಂಟ್ ಮಾತ್ರ ಕೊಟ್ಟಿದ್ದಾರೆ. ನಾವು ಈ 3 ಪ್ರೊಸೆಸ್ಸಿಗೆ ಏನು ಡಿವೈಡ್ ಮಾಡಬೇಕು ಅನ್ನೋದನ್ನ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನ ನಾವು ನೋಡೋಣ. ಫಸ್ಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿರೋದು ಪ್ರೊಡಕ್ಷನ್ ಓವರ್ ಹೆಡ್ ಈಸ್ ಟು ಬಿ ಅಲೋಕೇಟೆಡ್ ಟು ಡಿಫ್ರೆಂಟ್ ಪ್ರಾಸೆಸ್ ಆನ್ ದ ಬೇಸಿಸ್ ಆಫ್ 150 ಆಫ್ ಡೈರೆಕ್ಟ್ ವೇಜಸ್. 150% ಆಫ್ ಡೈರೆಕ್ಟ್ ವೇಜಸ್. ಡೈರೆಕ್ಟ್ ವೇಜಸ್ ಅಂದ್ರೆ ಡೈರೆಕ್ಟ್ ಲೇಬರ್ ಏನಿದೆ, ಇವಾಗ ಟೋಟಲ್ 4000 ಇದೆ. ಈಗ P1ಗೆ ನಾವು ಡೈರೆಕ್ಟ್ ಲೇಬರ್ ಅಥವಾ ವೇಜಸ್ನ ಅಲೋಕೇಟ್ ಮಾಡೋದು ಹೇಗೆ ಅಂದರೆ 1500 ಇಂಟು 150 ಡಿವೈಡೆಡ್ ಬೈ 100. 150% ಆಫ್ ಡೈರೆಕ್ಟ್ ವೇಜಸ್. ಆ ಥರ 3 ಪ್ರೊಸೆಸ್ಸಿಗೆ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡೋಣ. ಪ್ರೊಡಕ್ಷನ್ ಡ್ಯೂರಿಂಗ್ ದ ಪೀರಿಯಡ್ ವಾಸ್ 200 ಯೂನಿಟ್ಸ್. ಯೂನಿಟ್ ಆಫ್ ಪ್ರೊಡಕ್ಷನ್ ನಮಗೆ ಅಲ್ಲಿ ಟೇಬಲ್ ಅಲ್ಲಿ ಕೊಟ್ಟಿಲ್ಲ, ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. 200 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಅಸ್ಯೂಮ್ ದೇರ್ ಇಸ್ ನೋ ಓಪನಿಂಗ್ ಸ್ಟಾಕ್ ಅಂಡ್ ಕ್ಲೋಸಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಇಲ್ಲ ಅಂತ ನಾವು ಅಸ್ಯೂಮ್ ಮಾಡಬೇಕು ಅಂತ ಈ ಅಡ್ಜಸ್ಟ್ಮೆಂಟ್ ಹೇಳುತ್ತೆ. ಫಸ್ಟ್ ನಾವಿಲ್ಲಿ ಪ್ರೊಡಕ್ಷನ್ ಓವರ್ ಹೆಡ್ಗೆ ಒಂದು ವರ್ಕಿಂಗ್ ನೋಟ್ ಮಾಡ್ಕೋಬೇಕಾಗುತ್ತೆ, ಅದನ್ನ ಮಾಡ್ಕೊಂಡ್ಬಿಡೋಣ. ವರ್ಕಿಂಗ್ ನೋಟ್, ಪ್ರೊಡಕ್ಷನ್ ಓವರ್ ಹೆಡ್ ಅಟ್ 150% ಆಫ್ ಡೈರೆಕ್ಟ್ ವೇಜಸ್. ಡೈರೆಕ್ಟ್ ವೇಜಸ್ ಇಸ್ ಡೈರೆಕ್ಟ್ ಲೇಬರ್. ಪ್ರಾಸೆಸ್ 1 ಅಲ್ಲಿ ಡೈರೆಕ್ಟ್ ಲೇಬರ್ ಇರೋದು 1500. 1500 ಇಂಟು 150% ಅಂದರೆ 150 ಡಿವೈಡೆಡ್ ಬೈ 100 ಅಂದರೆ 2250. ಅದೇ ಥರ ಪ್ರಾಸೆಸ್ 2ಗೆ 1600 ಇಂಟು 150% ಅಂದರೆ 2400 ನಮಗೆ ಬರುತ್ತೆ. ಸೇಮ್ ವೇ ನಾವು ಪ್ರಾಸೆಸ್ 3ಗೆ ಕೂಡ ಮಾಡ್ಕೋಬೇಕಾಗುತ್ತೆ. ಸೊ ಪ್ರಾಸೆಸ್ 1ಗೆ ಪ್ರಾಸೆಸ್ 1 ಅಕೌಂಟ್ನ ನಾವು ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಪ್ರಾಸೆಸ್ 1 ಅಕೌಂಟ್, ಪರ್ಟಿಕ್ಯುಲರ್ಸ್ ಯೂನಿಟ್ಸ್ ಮತ್ತು ಅಮೌಂಟ್. ಪರ್ಟಿಕ್ಯುಲರ್ಸ್ ಯೂನಿಟ್ ಮತ್ತು ಅಮೌಂಟ್, ಇದು ಡೆಬಿಟ್ ಸೈಡು ಕ್ರೆಡಿಟ್ ಸೈಡು. ಡೆಬಿಟ್ ಸೈಡಲ್ಲಿ ನಮಗೆ ಎಲ್ಲ ಎಂಟ್ರಿನೂ ಬರೋದು. ಸೊ ಫಸ್ಟು 2 ಡೈರೆಕ್ಟ್ ಮೆಟೀರಿಯಲ್ಸ್ ಅಂತ ತಗೊಂಡು ಯೂನಿಟ್ಸ್ ನಮಗೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ 200 ಯೂನಿಟ್ಸ್. ಅಮೌಂಟ್ 4000. ಡೈರೆಕ್ಟ್ ವೇಜಸ್ ಕೊಟ್ಟಿರೋದು ಪ್ರಾಸೆಸ್ 1 ಅಕೌಂಟಿಗೆ 1500. ಡೈರೆಕ್ಟ್ ಎಕ್ಸ್ಪೆನ್ಸಸ್ 500 ಕೊಟ್ಟಿದ್ದಾರೆ. 2 ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ತಗೊಂಡಿದ್ದೀನಿ. 2 ಪ್ರೊಡಕ್ಷನ್ ಓವರ್ ಹೆಡ್ ನಾವು ಆಲ್ರೆಡಿ ವರ್ಕಿಂಗ್ ನೋಟಲ್ಲಿ ಮಾಡ್ಕೊಂಡಿದ್ದೀವಿ. 150% ಆಫ್ ಡೈರೆಕ್ಟ್ ವೇಜಸ್. 1500 ಇಂಟು 150 ಬೈ 100 ಅಂದರೆ 2250. ಇದಿಷ್ಟೇ ಡೀಟೇಲ್ಸ್ ನಮಗೆ ಕೊಟ್ಟಿರೋದು ಪ್ರಾಸೆಸ್ 1 ಅಕೌಂಟಿಗೆ. ಸೊ ಇದನ್ನ ಟೋಟಲ್ ಮಾಡಿದ್ರೆ ನಮಗೆ ಕ್ರೆಡಿಟ್ ಸೈಡಲ್ಲಿ ಯಾವುದೇ ರೀತಿ ಎಂಟ್ರೀಸ್ ಇಲ್ಲ. ಸೊ ಟೋಟಲ್ ಮಾಡಬೇಕು. 200 ಯೂನಿಟ್ಸ್ 8250 ಆಗುತ್ತೆ. ಅದನ್ನು ನೆಕ್ಸ್ಟ್ ನಾವು ಪ್ರಾಸೆಸ್ 2ಗೆ ಟ್ರಾನ್ಸ್ಫರ್ ಮಾಡಬೇಕು, ಪ್ರಾಸೆಸ್ 1ಇಂದ ಬರೋ ಅಮೌಂಟ್ನ. ಸೊ ಬೈ ಪ್ರಾಸೆಸ್ 2 ಅಕೌಂಟ್ ಟ್ರಾನ್ಸ್ಫರ್ ಏನು ಅಮೌಂಟ್ ಬರುತ್ತೆ 200, 8250 ಬ್ಯಾಲೆನ್ಸ್ ಅಮೌಂಟ್. ಕಾಸ್ಟ್ ಪರ್ ಯೂನಿಟ್ನ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದ್ದೀನಿ. 8250 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ 200 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ 8250 ರುಪೀಸ್ ಕಾಸ್ಟ್ ಆಗಿದೆ. ಸೊ 8250 ಬೈ 200 ಅಂದರೆ ನಮಗೆ ಕಾಸ್ಟ್ ಪರ್ ಯೂನಿಟ್ ಪ್ರಾಸೆಸ್ 1ಅಲ್ಲಿ 41 ರೂಪೀಸ್ 25 ಪೈಸಾ ಬಂದಿದೆ. ನೆಕ್ಸ್ಟ್ ನಾವು ಅದೇ ರೀತಿ ಪ್ರಾಸೆಸ್ 2 ಅಕೌಂಟ್ ಅಂತ ಮಾಡ್ತೀವಿ. ಪ್ರಾಸೆಸ್ 2 ಅಕೌಂಟಿಗೆ ಫಸ್ಟ್ ಎಂಟ್ರಿ ಬಂದು ಬೈ ಪ್ರಾಸೆಸ್ 2 ಅಕೌಂಟ್ ಇರೋದು ಇಲ್ಲಿ ಪ್ರಾಸೆಸ್ 2 ಅಲ್ಲಿ 2 ಪ್ರಾಸೆಸ್ 1 ಅಕೌಂಟ್ ಅಂತ ತಗೊಂಡು 200 ಯೂನಿಟ್ಸ್ 8250 ರುಪೀಸ್ನ ನಾವು ಕ್ಯಾರಿ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಸೇಮ್ ವೇ ಡೈರೆಕ್ಟ್ ಮೆಟೀರಿಯಲ್ಸ್ 600, ಡೈರೆಕ್ಟ್ ವೇಜಸ್ 1600, ಡೈರೆಕ್ಟ್ ಎಕ್ಸ್ಪೆನ್ಸಸ್ 300 ಕೊಟ್ಟಿದ್ದಾರೆ. ಪ್ರೊಡಕ್ಷನ್ ಓವರ್ ಹೆಡ್ಸ್ ನಾವು ವರ್ಕಿಂಗ್ ನೋಟಲ್ಲಿ ಮಾಡ್ಕೊಂಡಿದ್ದೀವಿ. 150% ಆಫ್ ಡೈರೆಕ್ಟ್ ವೇಜಸ್ 1600 ಅಂದರೆ ನಮಗೆ 2400 ಬರುತ್ತೆ. ಇದಿಷ್ಟೇ ಎಂಟ್ರಿ ಇದರಲ್ಲಿ ಬರೋದು.
ಟೋಟಲ್ ಮಾಡಬೇಕಾಗುತ್ತೆ ಎರಡು ಸೈಡು 200 13,150 ಮಾಡಿಕೊಂಡ್ರೆ ನಮ್ಗೆ ಇಲ್ಲಿ ಬರೋ ಬ್ಯಾಲೆನ್ಸ್ನ ಪ್ರಾಸೆಸ್ 3 ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಬೈ ಪ್ರಾಸೆಸ್ 3 ಅಕೌಂಟ್ ಟ್ರಾನ್ಸ್ಫರ್ 200 ಯೂನಿಟ್ಸ್ ಅಂಡ್ 13,150. ಪ್ರಾಸೆಸ್ 2 ಅಲ್ಲಿ ನನಗೆ ಕಾಸ್ಟ್ ಪರ್ ಯೂನಿಟ್ ಏನಾಗಿದೆ ಅಂತ ಚೆಕ್ ಮಾಡೋಣ. ಕಾಸ್ಟ್ ಪರ್ ಯೂನಿಟ್ ಇಸ್ ಈಕ್ವಲ್ ಟು ಟೋಟಲ್ ಪ್ರೊಡಕ್ಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್. 65 rupees 75 paisa ಬಂದಿದೆ ಪ್ರಾಸೆಸ್ 2 ಮಾಡುವಾಗ. ನೆಕ್ಸ್ಟ್ ನಾವು ಪ್ರಾಸೆಸ್ 3 ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಪ್ರಾಸೆಸ್ 3ಗೆ ಫಸ್ಟು ಬೈ ಪ್ರಾಸೆಸ್ 3 ಅಕೌಂಟ್ ಅಂತ ಇರೋದನ್ನ ಟು ಪ್ರಾಸೆಸ್ 2 ಅಕೌಂಟ್ ಅಂತ ಮಾಡಿಕೊಂಡು 200 ಯೂನಿಟ್ಸ್ 13,150 rupeesನ ಕ್ಯಾರಿ ಮಾಡ್ಕೋಬೇಕು. ನೆಕ್ಸ್ಟು ಸೇಮ್ ವೇ ಎಲ್ಲ ಪ್ರೊಸೆಸಲ್ಲೂ ಡೈರೆಕ್ಟ್ ಮೆಟೀರಿಯಲ್ ಏನು ಕೊಟ್ಟಿದ್ದಾರೆ ಅದು ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನು ಇನ್ಕರ್ ಆಗಿಲ್ಲ ಪ್ರಾಸೆಸ್ 3ಅಲ್ಲಿ, ಸೊ ಅದನ್ನ ನಿಲ್ ಅಂತ ತಗೊಂಡಿದ್ದೀನಿ. ಪ್ರೊಡಕ್ಷನ್ ಓವರ್ ಹೆಡ್ಸ್ P3ಗೆ 900 ಡೈರೆಕ್ಟ್ ವೇಜಸ್ ಇಂಟು 150% ಆಫ್ ಡೈರೆಕ್ಟ್ ವೇಜಸ್ ಅಂದರೆ 150/100 1350 ಪ್ರೊಡಕ್ಷನ್ ಓವರ್ ಹೆಡ್ ಆಗುತ್ತೆ. ಸೊ 1350 ತಗೊಂಡಿದ್ದೀನಿ. ಇದನ್ನು ಟೋಟಲ್ ಮಾಡಬೇಕು. ನಮಗೆ ಕ್ರೆಡಿಟ್ ಸೈಡಲ್ಲಿ ಯಾವುದೇ ರೀತಿ ಎಂಟ್ರಿ ಇಲ್ಲ. ಸೊ 200 15,800 200 15,800 ಎರಡು ಕಡೆ ಟೋಟಲ್ ಮಾಡಿಕೊಂಡು ಇದು ಕಂಪ್ಲೀಟ್ ಪ್ರಾಸೆಸ್ ಆಗಿದೆ ಥರ್ಡ್ ಅಕೌಂಟ್ ಪ್ರಾಸೆಸ್ ಥರ್ಡ್ ಅಕೌಂಟಲ್ಲಿ. ಸೊ ಅದನ್ನು ಬೈ ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಫಿನಿಶ್ಡ್ ಸ್ಟಾಕಿಗೆ ನಾವು ಲಾಸ್ಟ್ ಪ್ರಾಸೆಸ್ ಆದಮೇಲೆ ಫಿನಿಶ್ಡ್ ಸ್ಟಾಕ್ ಅಕೌಂಟಿಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ. 200 ಯೂನಿಟ್ಸ್ಗೆ ನಮಗೆ ಕಾಸ್ಟ್ ಆಗಿರೋದು 15,800. ಔಟ್ಪುಟ್ ಟ್ರಾನ್ಸ್ಫರ್ ಟು ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಅಂತ ಹಾಕಬೇಕು. ಸೊ ನಮ್ಮ ಇನ್ಫಾರ್ಮೇಷನ್ಗೆ ಕಾಸ್ಟ್ ಪರ್ ಯೂನಿಟ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 15,800 ನಮಗೆ ಕಾಸ್ಟ್ ಆಗಿದೆ ಟು ಪ್ರೊಡ್ಯೂಸ್ 200 ಯೂನಿಟ್ಸ್. ಸೊ 79 rupees ಪರ್ ಯೂನಿಟ್ ನಮಗೆ ಕಾಸ್ಟ್ ಪರ್ ಯೂನಿಟ್ ಆಗಿದೆ. ಇದಿಷ್ಟು ಪ್ರಿಪೇರ್ ಮಾಡಿದ್ರೆ ನಮಗೆ ಪ್ರಾಸೆಸ್ ಅಕೌಂಟ್ ಪ್ರಾಸೆಸ್ ಕಾಸ್ಟಿಂಗಲ್ಲಿ ಕೇಳೋವಂಥ ಪ್ರಾಬ್ಲಮ್ ಇದು. ಇಷ್ಟು ಮಾಡಿದ್ರೆ ಸಾಕಾಗುತ್ತೆ. ಥ್ಯಾಂಕ್ ಯು.